ದಡದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೀರೇಂದ್ರ ಹೆಗ್ಗಡೆಯವರ ಮೊಟ್ಟಮೊದಲ ಪ್ರತಿಕ್ರಿಯೆ ಸಿಕ್ಕಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ರಿಯಾಕ್ಟ್ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದಕ್ಕಿಂತ ಮುಂಚಿತವಾಗಿ ಆ ಧರ್ಮಸ್ಥಳದ ಪರವಾಗಿರ್ತಕ್ಕಂಥ ವಕ್ತಾರರು ತನಿಖೆ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ಖುದ್ದು ವೀರೇಂದ್ರ ಹೆಗ್ಗಡೆಯವರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಆಧಾರರಹಿತವಾಗಿರುವ, ಸುಳ್ಳಿನಿಂದ ಕೂಡಿರುವ ಮತ್ತು ನೈತಿಕವಾಗಿ ತಪ್ಪು ಇಲ್ಲೇನು ನಡೀತಿದೆಯೋ ಅದು ಅಂತ ಕೂಡ ಅವರು ಗರಂ ಆಗಿದ್ದಾರೆ. ಇಥಿಕಲಿ ಇದು ರಾಂಗ್ ಆಗಿದೆ, ಇಲ್ಲಿ ಬೇಸ್ಲೆಸ್ ಇದೆ ಇದು ಮತ್ತು ಫಾಲ್ಸ್ ಅಲಿಗೇಷನ್ಸಿಂದ ಕೂಡಿದೆ ಎನ್ನುವುದು ಅವರ ಇಡೀ ಮಾತಿನ ತಾತ್ಪರ್ಯ. ಅದರ ಅರ್ಥ ತನಿಖೆ ಮಾಡಬೇಡಿ, ಏನು ಇನ್ವೆಸ್ಟಿಗೇಷನ್ ಮಾಡಬೇಡಿ ನಾವು ಹೇಳ್ತಾ ಇಲ್ಲ ಇಲ್ಲಿ. ಆದರೆ ವ್ಯವಸ್ಥಿತವಾಗಿ ಅಪಪ್ರಚಾರ ಅಂತೂ ಇಲ್ಲಿ ಆಗ್ತಾ ಇದೆ ಅಂತೇಳಿ ಗರಂ ಆಗಿದ್ದಾರೆ ಅವರು. ಭಕ್ತರನ್ನು ದಾರಿ ತಪ್ಪಿಸುವಂಥ ಈ ಆರೋಪಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ. ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ರಾಜ್ಯಸಭಾ ಸಂಸದರು ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿಯೂ ಆಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆ ಅವರು. ಸರ್ಕಾರ ರಚನೆ ಮಾಡಿರ್ತಕ್ಕಂಥ SITಯನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಅಂತ ಕೂಡ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ಸರ್ಕಾರ ವಿಶೇಷ ತನಿಖಾ ತಂಡ ರಚನೆ ಮಾಡಿರೋದು ಒಳ್ಳೆಯ ಬೆಳವಣಿಗೆ. ತನಿಖೆಗೆ ನಾವು ಸಂಪೂರ್ಣವಾಗಿ ಸಹಕರಿಸುವುದಕ್ಕೆ ಸಿದ್ಧರಿದ್ದೇವೆ. ಸತ್ಯ ಎಲ್ರಿಗೂ ಗೊತ್ತಾಗಬೇಕು, ಷಡ್ಯಂತ್ರ ಮಾಡಿದ್ರೂ ಗೊತ್ತಾಗಬೇಕು, ಅಲ್ಲಿ ತಪ್ಪು ನಡೆದಿದ್ರೂ ಗೊತ್ತಾಗಬೇಕು. ಏನೇ ಆಗಲಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವರ್ಷಗಳಿಂದ ಹಲವಾರು ತರಹದಲ್ಲಿ ಏನು ಆರೋಪಗಳು ಕೇಳಿ ಬರ್ತಾ ಇದೆಯೋ ಇದಕ್ಕೊಂದು ಫುಲ್ ಸ್ಟಾಪ್ ಅಂತೂ ಬೀಳಬೇಕು. ಆದಷ್ಟು ಬೇಗ ತನಿಖೆ ಪೂರ್ಣಗೊಳಿಸಿ ಅಂತ ಹೇಳಿ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ.